ಹಾಯ್ ಫ್ರೆಂಡ್ಸ್, ರಾಹುಲ್ ಗಾಂಧಿ ಮಾದಕ ವಸ್ತು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ನಿಜಾನಾ? 2001ರಲ್ಲಿ ರಾಹುಲ್ರನ್ನು ಅಮೆರಿಕಾದಲ್ಲಿ ವಶಕ್ಕೆ ಪಡೆದಿದ್ದು ಯಾಕೆ? ರಾಹುಲ್ ಗಾಂಧಿಯನ್ನು ಬಿಡಿಸಿದ್ದೇ ಪ್ರಧಾನಿಯಾಗಿದ್ದ ವಾಜಪೇಯಿನ? ಈ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ನ ಅಸಲಿ ಸತ್ಯ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಾಹುಲ್ ಗಾಂಧಿ ಬಂಧನದ ಸುದ್ದಿ. ಸಿಟಿ ರವಿ ವಿಧಾನ ಪರಿಷತ್ನಲ್ಲಿ ಮಾತನಾಡುತ್ತಾ ರಾಹುಲ್ ಗಾಂಧಿ ಮಾದಕ ವಸ್ತು ಸೇವಿಸ್ತಾರೆ ಅಂತೆಲ್ಲ ಆರೋಪ ಮಾಡಿದ್ರು. ಇದಕ್ಕೆ ಕಾರಣ ಈ ನ್ಯೂಸ್ ಪೇಪರ್ನ ಕ್ಲಿಪ್ಪಿಂಗ್. 2001ರ ಸೆಪ್ಟೆಂಬರ್ 30ರ ದಿನಾಂಕದ ದಿ ಬೋಸ್ಟನ್ ಗ್ಲೋಬ್ ಅನ್ನೋ ಹೆಸರಿನ ನ್ಯೂಸ್ ಪೇಪರ್ ಇದಾಗಿದೆ. ಇದರಲ್ಲಿ ಭಾರತೀಯ ರಾಜಕಾರಣಿಯ ಬಂಧನ ಅನ್ನೋ ಹೆಡ್ಲೈನ್ ಇದೆ. ನಂತರ ಬೋಸ್ಟನ್ ಏರ್ಪೋರ್ಟ್ನಲ್ಲಿ ಭಾರತೀಯ ರಾಜಕಾರಣಿಯನ್ನು ಬಂಧಿಸಲಾಗಿದೆ. ಅವರ ಬಳಿ ಮಾದಕ ವಸ್ತು ಮತ್ತು ದೊಡ್ಡ ಪ್ರಮಾಣದ ನಗದು ಪತ್ತೆಯಾಗಿದೆ. ಬಂಧಿತರಾಗಿರೋ ರಾಜಕಾರಣಿ ಭಾರತದ ಮಾಜಿ ಪ್ರಧಾನಿಯ ಮಗ. ಅಮೆರಿಕಾದಲ್ಲಿರೋ ಭಾರತದ ರಾಯಭಾರಿಯ ಮಧ್ಯಪ್ರವೇಶದ ನಂತರ ರಾಹುಲ್ ಗಾಂಧಿಯನ್ನು ಬಿಡುಗಡೆ ಮಾಡಲಾಯಿತು ಅಂತ ಈ ನ್ಯೂಸ್ ಪೇಪರ್ ತುಣುಕಿನಲ್ಲಿದೆ. ನ್ಯೂಸ್ ಪೇಪರ್ ತುಣುಕು ತುಂಬಾ ವೈರಲ್. ಈ ಹಿಂದೆ ಈ ನ್ಯೂಸ್ ಪೇಪರ್ನ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ರಾಹುಲ್ ಗಾಂಧಿಯನ್ನು ಮಾದಕ ವಸ್ತು ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಆಗ ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಮಧ್ಯಪ್ರವೇಶಿಸಿ ರಾಹುಲ್ ಗಾಂಧಿಯನ್ನು ಬಿಡುಗಡೆ ಮಾಡಿಸಿದ್ರು. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಮಾಡಲಾಗಿತ್ತು. ಆದರೆ ನಂತರದಲ್ಲಿ ಈ ಸುದ್ದಿ ನಿಜವಲ್ಲ, ಸುಳ್ಳು ಅನ್ನೋದು ಬಹಿರಂಗವಾಯಿತು. ನಕಲಿ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್. ಫ್ಯಾಕ್ಟ್ ಚೆಕ್ ಮಾಡಿದಾಗ ಈ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗೇ ನಕಲಿ ಅನ್ನೋದು ಗೊತ್ತಾಯಿತು. Fode.com ಅನ್ನೋ ವೆಬ್ಸೈಟ್ ಮೂಲಕ ಈ ನಕಲಿ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ರೆಡಿ ಮಾಡಲಾಗಿತ್ತು. ಫೋಡೆ ಅನ್ನೋದು ಒಂದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಜನರೇಟರ್ ವೆಬ್ಸೈಟ್ ಆಗಿತ್ತು. ಇದರಿಂದ ನ್ಯೂಸ್ ಪೇಪರ್ ಕ್ಲಿಪ್ ಕ್ರಿಯೇಟ್ ಮಾಡಿ ಅಪಪ್ರಚಾರ ಮಾಡಿರೋದು ಬಹಿರಂಗವಾಯಿತು. AFP ಅನ್ನೋ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಈ ಸತ್ಯಾಂಶವನ್ನು ಬಯಲಿಗೆ ತಂದಿತ್ತು. ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದಿದ್ಯಾಕೆ? ಹಾಗಂತ ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದಿದ್ದೇ ಸುಳ್ಳು ಅಂತ ಅಲ್ಲ. ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದಿದ್ದು ನಿಜ. ಈ ಬಗ್ಗೆ ದಿ ಹಿಂದೂ ವೆಬ್ಸೈಟ್ನಲ್ಲಿ 2001ರ ಸೆಪ್ಟೆಂಬರ್ 29ರಂದು ಸುದ್ದಿ ಪ್ರಕಟವಾಗಿತ್ತು. ರಾಹುಲ್ ಗಾಂಧಿಯನ್ನು ಬೋಸ್ಟನ್ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆಯಲಾಗಿತ್ತು. ಸೆಪ್ಟೆಂಬರ್ 11ರಂದು ಅಮೆರಿಕಾದ ಮೇಲೆ ಉಗ್ರ ದಾಳಿ ನಡೆದಿತ್ತು. ಹೀಗಾಗಿ ಭದ್ರತಾ ಕಾರಣದಿಂದ ಎಲ್ಲರನ್ನೂ ತಪಾಸಣೆಗೆ ಒಳಪಡಿಸುತ್ತಿದ್ದ ಟೈಮ್ ಅದಾಗಿತ್ತು. ಅದೇ ರೀತಿ ರಾಹುಲ್ ಗಾಂಧಿ ಬೋಸ್ಟನ್ನಿಂದ ವಾಷಿಂಗ್ಟನ್ಗೆ ಹೊರಟಿದ್ರು. ಆಗ FBI ಅಧಿಕಾರಿಗಳು ವಶಕ್ಕೆ ಪಡೆದು ದಾಖಲೆಗಳನ್ನು ಪರಿಶೀಲಿಸಿ ಬ್ಯಾಗ್ ತಪಾಸಣೆ ನಡೆಸಿದ್ರು. ತಾನು ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮಗ ಅಂತ ಹೇಳಿದ್ರೂ ಬಿಟ್ಟಿರಲಿಲ್ಲ. 1 ಗಂಟೆಗಳ ಕಾಲ ತಮ್ಮಲ್ಲಿ ಇರಿಸಿಕೊಂಡು ನಂತರ ಬಿಟ್ಟು ಕಳುಹಿಸಿದ್ರು. ಭದ್ರತಾ ಕಾರಣದಿಂದ ಹಾಗೆ ಮಾಡಿದ್ರೆ ವಿನಃ ಮಾದಕ ವಸ್ತು ಇತ್ತು ಅಂತ ಅಲ್ಲ. ಫ್ರೆಂಡ್ಸ್, ಇದು ರಾಹುಲ್ ಗಾಂಧಿ ಕುರಿತ ಮಾದಕ ವಸ್ತು ಆರೋಪದ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.